ಇವತ್ತು ನಾವು ಮೂರರೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಎಲ್ಲಾರು ಕುಂಬಗೋಟ ಮಠಕ್ಕೆ ಹೋಗಿದ್ಮೋ. ನಮ್ಮೂರಲ್ಲಿ ವರ್ಷ 4 ಸಾರಿ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದೇ ತರ ಈ ವರ್ಷನೂ ಕೂಡ ಹೋಗ್ತಾ ಇದ್ಮೋ. ಅದೇ ಹಿಂಗಿದ್ದು ನಾನು 10 ನಿಮಿಷದಿಂದ ಹಿಂಗ್ ರೆಡಿ ಆಗ್ಬಿಟ್ಟು ನನ್ನ ತಮ್ಮನ್ ಕರ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಸಾಮಾನು ಬೇಕಾಗಿದೆ ಅಂತ ನಮ್ಮೂರ್ ಚೇರ್ಮನ್ ರಾಗನಿಗೆ ಹೋಗಿ ಪೂಜೆ ಸಾಮಾನು ತಗೊಂಡೋದ್ಮೋ. ಈ ರೀತಿ ಹೋಗೋದಿಲ್ಲ ನಮ್ಮೂರಿನ ಸಂಪ್ರದಾಯ. ಈ ಸರಿ ಓಕೆ ನಮ್ಮೂರವರು 2 ಲಾರಿ ಮಾಡಿದ್ರು. ಅದ್ರ ಇನ್ನು ಸ್ವಲ್ಪ ಜನ ಬೈಕಲ್ಲಿ ಬರ್ತಾರೆ, ಅದಕ್ಕಾಗಿ ನಾನು ಇವತ್ತು ಲಾರಿಯಲ್ಲೇ ಹೋಗಿದ್ಮು. ಆಗೋ ಹೀಗೋ ಮಾಡಿ ರೂಮ್ ಗಡೆ ಬಂದು ತಲುಪಿದ್ಮೋ. ಹಂಗೆ ಇವತ್ತು ಯಾವ್ದಾದ್ರು ರೂಮ್ ಮಾಡೋಂತ ನೋಡಿದ್ರೆ ಆಲ್ರೆಡಿ ನಮ್ಗಿಂತ ಮೊದಲು ಯಾರೋ ಬಂದು ರೂಮ್ಗಳೇ ಬುಕ್ ಮಾಡಿಬಿಟ್ಟಿದ್ರು. ಹಾಗೆ ನಮ್ಮ ಮೂರರೆಲ್ಲ ಸೇರ್ಕೊಂಡು ಅಲ್ಲೇ ಮರದ ಕೆಳಗೆ ಇವತ್ತಿನ ಕಾರ್ಯಕ್ರಮ ಮಾಡಿದ್ರು. ಇದನ್ನೆಲ್ಲ ರೆಡಿ ಮಾಡೋಗಂಟ ನಾವು ತಿಂಡಿ ತಿನ್ಕೊಂಡು ಅಂತ ಹೋಟೆಲ್ ಹೋಗಿ ತಿಂಡಿ ತಿನ್ಕೊ ಬರೋ ಅಷ್ಟರಲ್ಲಿ ನಮ್ಮೂರೆಲ್ಲ ಸೇರ್ಕೊಂಡು ಪೂಜೆ ಮಾಡ್ಕೊಂಡು ವಸ್ನೀರ್ ತರಕ್ಕೆ ಹೊಂಟೋಗಿದ್ರು. ನಾನು ವಿಡಿಯೋ ಶೂಟ್ ಮಾಡಕ್ಕೆ ನಾವು ಹೋಗಿದ್ಮೋ. ಏಳೇಳು ಬೆಟ್ಟ ದಾಟಿ ವಾಲಾಡಿ ಬಾರೋ ನೀನು, ತಲೆಬಾಗಿ ಕಾದೋ ನಿನಗೆ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ, ಅಯ್ಯ ಸ್ವಾಮಿ ಸಿದ್ದಯ್ಯ ಸ್ವಾಮಿ ಬನ್ನಿ. ಮೂಡಣ ದಿಕ್ಕಿನಲ್ಲಿ ಮೆರೆಯುತ್ತ ಬಾರೋ ನೀನು, ಪರುಸೆಯ ಮಾಡುವೆ ನಿನಗೆ ಬಾರೋ ಸಿದ್ದಯ್ಯ ಸ್ವಾಮಿ ಬನ್ನಿ. ಈ ಮಧ್ಯಾಹ್ನ ಊಟಕ್ಕೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ತಂದಲ್ಲಿ ಪೂಜೆ ಮಾಡ್ಸೋಣ ಅಂತ ಹೋಗಿದ್ಮೋ. ಒತ್ತು ಮೆರೆಸಿದರೆ ಚೆನ್ನ, ಗಂಡು ಹುಲಿಯ ಬೆನ್ನೇರಿ ನೀ ಬರುತ್ತ ಇದ್ದರೆ ಚೆನ್ನ, ದಯ ಇಡು ಊರ ಮ್ಯಾಲೆ ಬೆಟ್ಟದ ಒಡೆಯ ನಮ್ಮ ಕಾಯ ಊರುಗೋಲೆ. ನಾವು ದೇವಸ್ಥಾನದಿಂದ ಬರೋ ತನಕ ಇಲ್ಲೆಲ್ಲ ಅಡಿಗೆ ರೆಡಿ ಆಗಿತ್ತು. ಹಂಗಾಗಿ ನಮ್ಮ ಊರಲ್ಲಿ ಸೇರ್ಕೊಂಡು ಪಂಕ್ತಿ ಊಟ ಕುಂತ್ಕೊಂಡ್ರು. ಹಾಗೆ ನಾವು ಬಂದಿರೋ ದೇವ್ರ ಕೆಲಸ ಮುಗಿಸ್ಕೊಂಡು ನಾವು 3 ಕಡೆ ಹೊರಡ್ತಿದ್ವು. ನಮ್ಮ 3 ಕಡೆ ಬರ್ತಿರ್ಬೇಕಾದ್ರೆ ನಮ್ಮ ಊರಿನ ಬಣ್ಣ ಏನಂತಿದೆ ಅಂತ ಕೇಳ್ಕೊಬನ್ನಿ. ಎಲ್ಲ ಕೇಳ್ಕೊಂಡು ನಮ್ಮ ಊರಿಗೆ ಬಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇವತ್ತಿನ ಜೀವನ ಇಷ್ಟೇ, ಸಿಗೋಣ ನಾಳೆ ಮತ್ತೆ. ಫಾಲೋ ಮಾಡೋದು ಮರಿಬೇಡಿ. ನಾನು ಬರ್ತೀನಿ.